ಓಂ ಹ್ರೀಂ ನಮಃ ಶಿವಾಯ. ತುಂಬ ಜನರ ಪ್ರಶ್ನೆ, ಪರಮಾತ್ಮ ಒಲಿಸ್ಕೊಳ್ಳೋದು ಕಷ್ಟ, ಪರಮಾತ್ಮ ಒಲಿಯೋದು ಕಷ್ಟ, ಕೈ ಹಿಡಿದು ನಡೆಸೋದು ಕಷ್ಟ ಅಂತ. ನಿಜವಾಗ್ಲೂ ಹೌದು, ಆತ ಒಲಿಯೋದು ತುಂಬಾ ಕಷ್ಟ. ಒಲಿದರೆ ಮಾತ್ರ ಬಾಳೆ ಬಂಗಾರ, ಇದರಲ್ಲಿ ಎರಡನೇ ಮಾತು ಇಲ್ಲ. ಆದರೆ ಆತನನ್ನು ಒಲಿಸ್ಕೊಳ್ಳಿಕ್ಕೆ ಏನು ಮಾಡಬೇಕು ಅಂತ ಹೇಳುವುದಾಗಿ ನೀವುಗಳು ಚಿಂತಿಸಬಹುದು. ಆದರೆ ಕಲಿಯುಗದಲ್ಲಿ 3 ಗಳಿಗೆ ಆತನನ್ನು ಧ್ಯಾನವನ್ನು ಮಾಡಿದ್ದಾರೆ ಮತ್ತು ಈಶ್ವರನ ಧ್ಯಾನವನ್ನು ಮಾಡಿದರೆ ಆತ ಒಲಿತಕ್ಕಂಥದ್ದು. ಜೊತೆಯಲ್ಲಿ ಆತನ ಪತ್ನಿಯಾಗಿರ್ತಕ್ಕಂತಹ ಗೌರಿ ಅಥವಾ ಪಾರ್ವತಿ ಅಂತ ನಾವು ಕರೀತೇವೆ, ಆಕೆಯ ಅನುಗ್ರಹವನ್ನು ಪಡ್ಕೊಳ್ಳಿಕ್ಕೆ ಅಥವಾ ಪಡ್ಕೊಳ್ಳಿಕ್ಕೋಸ್ಕರವಾಗಿ ಆ ರೀತಿಯಲ್ಲಿ ಮಾಡಿದರೆ 3 ಗಳಿಗೆ ಮಾಡಿದಾಗ ಒಲಿತಾನೆ. ಏಕಾಗ್ರ ಚಿತ್ತವಾಗಿ ಮಾಡಬೇಕು. ಜೊತೆಯಲ್ಲಿ ಆತ ಒಂದೇ ಸಾರಿ ಒಲ್ದಿಲ್ಲ ಅಂದ ಮಾತ್ರದಲ್ಲಿ ಬೇಜಾರಾಗುವಂಥದ್ದು ಅಥವಾ ಇದರಿಂದ ದೂರಕ್ಕೆ ಸರಿತಕ್ಕಂಥದ್ದು ಸರಿಯಲ್ಲ. ಆತ ಪ್ರತ್ಯಕ್ಷನಾಗಿ ಹೇಳ್ತಾನೆ. ಕೇಳಿದಾಗ ಒಂದು ಸಮಯ ಆಗದೆ ಇರ್ಬೋದು, 2 ಸಮಯದಲ್ಲಿ ಆಗದೆ ಇರ್ಬೋದು. ಇದೇ ಥರ ಮರಳಿ ಪ್ರಯತ್ನ ಹೇಳ್ತಕ್ಕಂಥದ್ದನ್ನು ಮಾಡಿದರೆ ಫಲ ಹೇಳ್ತಕ್ಕಂಥದ್ದು ನಿಶ್ಚಯವಾಗಿ ಕರುಣಿಸ್ತೇನೆ. ಒಟ್ಟಿನಲ್ಲಿ ಕಲಿಯುಗದಲ್ಲಿ ಸ್ವಲ್ಪ ಜನರ ಸಮಸ್ಯೆ, ಅನಂತರದಲ್ಲಿ ಜನರೇ ರಾಕ್ಷಸರಾಗಿ ವರ್ತಿಸ್ತಕ್ಕಂಥದ್ದು ಎಲ್ಲವೂ ಇರುವುದರಿಂದಾಗಿ ಮನಸ್ಸು ಸ್ಥೀಮಿತವನ್ನು ಭೂಮಿಯ ಮೇಲೆ ಕಳ್ಕೊಳ್ಳೋದು ಕಷ್ಟವಾಗ್ತದೆ. ವಾಗಿರುವುದರಿಂದಾಗಿ ನೀವು ಒಂದು 7 ಸಮಯದಲ್ಲಿ ಪ್ರಯತ್ನವನ್ನು ಮಾಡಿದಾಗ ಒಲಿದು ಬರ್ತೇನೆ. ಜೊತೆಯಲ್ಲಿ ಅಷ್ಟೇ ಅಲ್ಲದೆ ಶಿವಪಾರ್ವತಿಯರ ಸಂಪೂರ್ಣವಾದಂತಹ ಅನುಗ್ರಹವನ್ನು ಪಡ್ಕೊಂಡದ್ರಿಂದಾಗಿ ಸಿದ್ಧಿಯವಾದ ನಂತರದಲ್ಲಿ ಯಾವುದೇ ರೀತಿಯಾದಂತಹ ಕಷ್ಟ ಕಾರ್ಪಣ್ಯಗಳು ಕೂಡ ಅವರಿಗೆ ಬರುವುದಿಲ್ಲ. ಜೊತೆಯಲ್ಲಿ ಎಂತಹ ರೋಗ ರುಜಿನವನ್ನಾದರೂ ಕೂಡ ಆತ ದೂರ ಮಾಡಿಕೊಡ್ತೇನೆ ಎನ್ನುವುದಾಗಿ ಮತ್ತು ದಾರಿದ್ರ್ಯವನ್ನು ನಿವಾರಣೆ ಮಾಡ್ತೇನೆ ಎನ್ನುವುದಾಗಿ ಆಶೀರ್ವದಿಸಿ ಹೋಗ್ತಾನೆ. ಹೋದ ನಂತರದಲ್ಲಿ ಅಥವಾ ಆರೋಗ್ಯದಕ್ಕೆ ಸಂಬಂಧಪಟ್ಟು ಸಮಸ್ಯೆಯನ್ನು ಅನುಭವಿಸ್ತಾ ಇರತಕ್ಕಂಥವರಿಗೆ ಆತನ ಒಂದು ಅನುಗ್ರಹವನ್ನು ಪಡ್ಕೊಂಡಾಗ ಕೆಲವೇ ಸಮಯಗಳಲ್ಲಿ ಆತನೇ ಸ್ವತಃ ಬಂದು ಅದನ್ನು ನಿವಾರಿಸ್ತಾನೆ. ನಿವಾರಿಸಿದ ನಂತರದಲ್ಲಿ ಸಂಪೂರ್ಣವಾಗಿ ಅವರು ಶಕ್ತಿಯುತವಾಗಿ ಬಾಳಲಿಕ್ಕೆ, ಬದುಕಲಿಕ್ಕೆ ಮತ್ತು ಅಷ್ಟೇ ಅಲ್ಲದೆ ಮನಸ್ಥಿತಿಯನ್ನು ಹಾಳು ಮಾಡ್ಕೊಂಡಿರ್ತಕ್ಕಂಥದ್ದಾಗಿರ್ಬೋದು, ಜೀವನವನ್ನು ಹಾಳು ಮಾಡ್ಕೊಂಡಿರ್ತಕ್ಕಂಥದ್ದು ಎಲ್ಲವನ್ನೂ ಕೂಡ ಕಳ್ಕೊಂಡು ದಾರಿದ್ರ್ಯದಲ್ಲಿ ಇರ್ತಕ್ಕಂಥವರನ್ನು ಕ್ಷಣ ಮಾತ್ರದಲ್ಲಿ ಆತ ಒಳಿತನ್ನು ಮಾಡಿಕೊಡ್ತಾನೆ ಅಂತ ಹೇಳುವುದು ಮಾತ್ರ ನಾವು ನೀವೆಲ್ಲ ತಿಳ್ಕೊಳ್ಳಬೇಕಾದಂತಹ ವಿಚಾರ. ಜೊತೆಯಲ್ಲಿ ಆತನೇ ಸಾಕ್ಷಾತ್ ಒಲಿದು ಬಂದು ಅನುಗ್ರಹವನ್ನು ಮಾಡುವುದರಲ್ಲಿ ಸಂಶಯವೇ ಇಲ್ಲ.